ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಬೇಕು ಅಂತ ನಮ್ಮ ರಾಷ್ಟ್ರ ನಮ್ಮ ಜನರಿಗೆ ಹೇಳ್ತೀವಿ. ಆ ವೈವಿಧ್ಯತೆಯಲ್ಲಿ ಏಕತೆ ಇಲ್ಲದೆ ಹೋದರೆ ಪ್ರಯೋಜನ ಏನು ಅಂತ ವಿದ್ಯೆ ಕಲಿತು ಅಂತೆ ಕಲಿಗರು ಬರೀ ವಿದ್ಯೆ ಅಕ್ಷರ ಬರೀತಕ್ಕಂಥದ್ದು ಓದೋದು ಅಷ್ಟಕ್ಕೆ ವಿದ್ಯೆ ಅಲ್ಲ, ಅಥವಾ ಕೆಲಸ ಸೇರ್ಕೊಳ್ತಕ್ಕಂಥದ್ದು ಜೀವನ ಮಾಡತಕ್ಕಂಥದ್ದು ಅಷ್ಟೇ ವಿದ್ಯೆ ಅಲ್ಲ. ನಮ್ಮ ವಿದ್ಯೆ ಹೇಗಿರ್ಬೇಕಪ್ಪ ಅಂತಂದ್ರೆ ನಮಗೆ ವೈಚಾರಿಕತೆ ಇರಬೇಕು, ವೈಜ್ಞಾನಿಕತೆ ಇರಬೇಕು, ಮತ್ತೆ ನಮ್ಮ ಜಾತಿ ವ್ಯವಸ್ಥೆಗೆ ಪರಿಹಾರ ರೂಪದಲ್ಲಿ ಇರಬೇಕು. ಜಾತಿ ವ್ಯವಸ್ಥೆ ಈಗ ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು. 79 ವರ್ಷ ಆಯಿತು. ಸಂವಿಧಾನ ಬಂದು 75 ವರ್ಷ ಆಯಿತು. ಇನ್ನೂ ಕೂಡ ನಮಗೆ ವೈಚಾರಿಕತೆ ಬರದೇ ಹೋದರೆ, ವೈಜ್ಞಾನಿಕತೆ ಬರದೇ ಹೋದರೆ ಪ್ರಯೋಜನ ಏನಾಗ್ತದೆ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದ್ರೆ, ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಕಾರಣ ಏನಪ್ಪ ಅಂತಂದ್ರೆ ಬಹುಸಂಖ್ಯಾತ ಜನರು ಶಿಕ್ಷಣದಿಂದ ವಂಚಿತರಾದರು. ಬಹುಸಂಖ್ಯಾತ ಜನ ಶಿಕ್ಷಣದಿಂದ ವಂಚಿತರಾದರು. ಆ ಕಾರಣದಿಂದ ಇವತ್ತು ಅಸಮಾನತೆ ನಿರ್ಮಾಣ ಆಗಿದೆ ಸಮಾಜದಲ್ಲಿ. ಈ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ಆಗಬೇಕಲ್ಲ. ಅಸಮಾನತೆ ಸಮಾಜದಲ್ಲಿ ಇದ್ರೆ ಸ್ವಾತಂತ್ರ್ಯ ಬಂದೋದಕ್ಕೆ ಸಾರ್ಥಕ ಆಗಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ನಮಗೆ ಅಸಮಾನತೆ ಸಮಾಜದಲ್ಲಿ ಇರಬಾರದು. ಸಂವಿಧಾನದಲ್ಲಿ ಏನು ಹೇಳಿದೆ? ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಪೀಠಿಕೆಯಲ್ಲಿ ಹೇಳಿದೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಂತ ಹೇಳಿದೆ. ಅದರಿಂದ ನಾವು ಏನೇ ಕಲಿಯೋದ್ರ ಜೊತೆಗೆ ವೈಚಾರಿಕತೆ, ವೈಜ್ಞಾನಿಕತೆ ಬೆಳೀಬೇಕು. ಈ ಬೆಳೀತೆ ಹೋದರೆ ಪ್ರಯೋಜನ ಆಗೋದಿಲ್ಲ. ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು ದೇಶ ವಿದೇಶಗಳಲ್ಲಿ ಎಲ್ಲರೂ ಕಲಿಸಿ ವಿದ್ಯೆಯನ್ನು ನಮ್ಮ ದೇಶದಲ್ಲಾದ್ರೂ ಕಲಿಸಿ, ವಿದೇಶದಲ್ಲಾದ್ರೂ ಕಲಿಸಿ, ಎಲ್ಲರೂ ಕಲಿಸಿ. ಆದರೆ ಅವರು ಮಾನವನಾಗಿ ಬದುಕ್ತಕ್ಕಂಥ ವಿದ್ಯೆ ಆಗುತ್ತೆ. ಯಾವ ಧರ್ಮನೂ ಕೂಡ, ಅನೇಕ ಧರ್ಮಗಳಿದ್ದಾವೆ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ. ಯಾವ ಧರ್ಮನೂ ಕೂಡ ಇನ್ನೊಬ್ಬರನ್ನ ದ್ವೇಷಿ ಅಂತ ಹೇಳಲ್ಲ, ಇನ್ನೊಬ್ಬರನ್ನ ಪ್ರೀತಿಸಿ ಅಂತ ಹೇಳ್ತದೆ ಹೊರತು ವ್ಯಕ್ತಿಯನ್ನ ಪ್ರೀತಿಸಬೇಕೇ ಹೊರತು ದ್ವೇಷಿಸಬಾರದು. ಎಲ್ಲ ವಿದ್ಯಾರ್ಥಿಗಳಲ್ಲೂ ಕೂಡ ಈ ಮನೋಭಾವ ಬೆಳೆದರೆ ನಮ್ಮ ಸಮಾಜದಲ್ಲಿ ಅಸಮಾನತೆಯನ್ನು ತೊಲಗಿಸೋದು ಬಹಳ ಸುಲಭ ಆಗ್ತದೆ. ನಾವೆಲ್ಲರೂ ಕೂಡ ಮುಖ್ಯವಾಗಿ ಇದಕ್ಕೆ ಬಂದಾಗ ಮಾತ್ರ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಈ ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಗುರಿ. ಈಗ ಬದುಕ ವಿದ್ಯೆ ಕಲಿಯೋದು ಅಷ್ಟೇ, ಅದು ಕಲೀಲಿ. ಆದರೆ ವೈಚಾರಿಕತೆ, ವೈಜ್ಞಾನಿಕತೆ ಅದನ್ನು ಕಲ್ತ್ಕೊಳ್ತಕ್ಕಂಥ ಕೆಲಸ ಆಗಬೇಕು ಅಂತ ಬಯಸ್ತೇನೆ. ಅದರಿಂದ ನಿಮ್ಮ BA ಶೈಕ್ಷಣಿಕ ಟ್ರಸ್ಟ್ ಇದೆಯಲ್ಲ, ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಏನೇನು ಶಿಲಾನ್ಯಾಸಗಳನ್ನು ಮಾಡಿದ್ದೇವೆ, ಉದ್ಘಾಟನೆ ಮಾಡಿದ್ದೇವೆ, ಅವಕ್ಕೆಲ್ಲಕ್ಕೂ ಕೂಡ ಮಾಡಿ ಸಂತೋಷದಿಂದ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತೇಳಿ ಆಶಿಸಿ ಮತ್ತೆ ಅವರ ದೂರದೃಷ್ಟಿ ಏನಿತ್ತು, PA ಇಬ್ರಾಹಿಂ ಹಾಜಿಯವರು ಅವರ ಕನಸೇನಿತ್ತು, ಆ ಕನಸನ್ನು ನನಸು ಮಾಡ್ತಕ್ಕಂಥ ಕೆಲಸವನ್ನು
ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.